ಹೀಗೆ 6 ಜನ ಮಕ್ಕಳು, ಯಮ, ಯಮುನೆ, ಮನು, ಶನೇಶ್ವರ, ಸಂವರ್ಣ, ಸ್ಥಪತಿ ಅಂತ. ಈ 6 ಜನ ಮಕ್ಕಳಲ್ಲಿ ಇಬ್ಬರು ಅತ್ಯಂತ ಪ್ರಮುಖ ಸ್ವಾಮಿ. ಯಾರು? ಯಮ ಮತ್ತು ಶನಿದೇವ. ಈ ಇವರಿಬ್ಬರು ಅಣ್ಣ ತಮ್ಮಂದ್ರಿದ್ದಾರಲ್ಲ, ಒಂದೇ ತರದ ಕಾರ್ಯ ಇವರಿಬ್ಬರದು. ಯಾರದು? ಯಮನದು ಮತ್ತು ಶನಿದೇವಂದು. ಇಬ್ಬರದು ಒಂದೇ ತರ. ಏನು ಗೊತ್ತಾ? ತಪ್ಪು ಮಾಡಿದ ಮಾನವರಿಗೆ ಸತ್ತ ಮೇಲೆ ನರಕ ತೋರಿಸೋನು ಯಮ. ಅಹಂಕಾರದಿಂದ ಈ ಲೋಕದಲ್ಲಿ ಮೆರವಂತ ಮಾನವರಿಗೆ ಜೀವನದಲ್ಲೇ ನರಕ ತೋರಿಸೋನು ಶನಿ. ಅಂತ ಪ್ರಬಲ ಇವನು, ಸಾಮಾನ್ಯವಾದವನಲ್ಲ. ಈತ ಜನಿಸಿದ ಗಳಿಗೆ ಬಂಗಾರದ ತೊಟ್ಟಿಲಲ್ಲಿ ಮಲಗಿದ್ದ ಮಗುವನ್ನ ಕಂಡಂತ ತಂದೆ ಇವನ ಮೈಬಣ್ಣ ಕಪ್ಪಾಗಿದ್ದ ಕಾರಣ ಒಂದು ಕ್ಷಣ ಅಸಹ್ಯ ಪಟ್ಟ ಎಂದು ತಂದೆಯ ಮೇಲೆ ಕ್ರೂರ ದೃಷ್ಟಿ ಬೀರಿ ತಂದೆಯನ್ನೇ ಕಡುಕಷ್ಟಕ್ಕೀಡು ಮಾಡಿದ. ಅದಲ್ಲದೆ ಗುರುಗಳಾದಂಥ ಬೃಹಸ್ಪತಾಚಾರ್ಯರು ನಾನೇ ಜ್ಞಾನವಂತ ಎಂದು ಅಹಂಕಾರ ಪಟ್ಟ ಕಾರಣ ಒಂದು ಕಾಲು ಜಾವ ಜನ್ಮರಾಶಿ ಪ್ರವೇಶ ಮಾಡಿದ್ದು ಸ್ವಾಮಿ. ಆ ಕಾಲು ಜಾವದೊಳಗೆ ಗುರುವಿಗೆ ಪ್ರಾಣ ಸಂಕಟವನ್ನು ತಂದೊದಗಿಸಿದ್ದ. ಪ್ರಾಣ ಸಂಕಟ. ರಾಜಾದಿರಾಜರ ಜನ್ಮರಾಶಿ ಪ್ರವೇಶ ಮಾಡಿ ಕಾಡಿದ್ದಾನಪ್ಪ. ಹರಿಶ್ಚಂದ್ರ ಮಹಾರಾಜ ಮಡದಿ ಮಕ್ಕಳ ಮಾರಾಟ ಮಾಡಿ ಸ್ಮಶಾನ ಕಾಯಲು ಶನಿ ಪ್ರಭಾವವೇ ಕಾರಣ. ಧರ್ಮಿಷ್ಠರಾದ ಧರ್ಮರಾಯ ತಮ್ಮಂದ್ರೊಡಗೂಡಿ ವನವಾಸ ಮಾಡಲು, ಅರಣ್ಯವಾಸ ಮಾಡಲು ಶನಿ ಪ್ರಭಾವವೇ ಕಾರಣ. ಬಣ್ಣಿಸಲಸದಳ ಶನಿ ಪ್ರಭಾವವನ್ನ ತಂದೆ, ತಾಯಿ, ಗುರು, ಬಂಧು, ಬಾಂಧವ, ಅಣ್ಣ, ತಮ್ಮ ಎಂಬ ಭೇದ ಭಾವವಿಲ್ಲದೆ ಸಿರಿ ಬಂದ ಕಾಲಕ್ಕೆ ಮೆರೆದು ಜ್ಞಾನವಂತರೆಂಬ ಅಹಂಕಾರ ತೋರಿದ ಪ್ರತಿಯೊಬ್ಬರ ಜನ್ಮರಾಶಿ ಪ್ರವೇಶ ಮಾಡಿ ಬದುಕಲ್ಲಿ ನರಕ ತೋರಿಸ್ತಾನೆ. ವಿಪ್ರೋತ್ತಮನ ಮಾತನ್ನು ಕೇಳಿ ಕೋಪದಿಂದ ಕುದಿದು ಹೋದ ವಿಕ್ರಮರಾಜ, ಅಯ್ಯ ವಿಪ್ರೋತ್ತಮ, ನಿಲ್ಲಿಸು, ನಿನ್ನ ಮಾತುಗಳನ್ನು ಅಲ್ಲಿಯೇ ನಿಲ್ಲಿಸು. ಏನು ಹೇಳಿದೆ ನೀನು? ತಂದೆ ತಾಯಿಗಳಿಗೆ ಕಷ್ಟ ಕೊಟ್ಟ, ಗುರುಗಳನ್ನು ನೇಣುಗಂಬದ ಮುಂದೆ ನಿಲ್ಲಿಸಿದ, ಹರಿಶ್ಚಂದ್ರ ಮಹಾರಾಜನ ಮಡದಿ ಮಕ್ಕಳ ಕ್ರಯ ಮಾಡಿಸಿದ, ಸತ್ಯಸಂಧನಾದಂಥ ಧರ್ಮರಾಯನನ್ನೇ ವನವಾಸ ಮಾಡುವಂತೆ ಮಾಡಿದ. ಅಯ್ಯೋ, ಇಷ್ಟೆಲ್ಲ ಮಾಡಿದವನು ದೇವನಾಗಲು ಯೋಗ್ಯನೇನೋ ವಿಪ್ರೋತ್ತಮ? ನೀನಾಡುತ್ತಿರುವ ಮಾತುಗಳನ್ನು ಒಪ್ಪಲು ಸಾಧ್ಯವೇ ಇಲ್ಲ. ಕೇಳು, ಗುರುವನು ಕಾಡಿದ ಮೂಢನನು ದೇವನೆನ್ನುವುದು ಸರಿಯೇ ವಿಪ್ರ. ಗುರುವನು ಕಾಡಿದ ಮೂಢನನು ದೇವನೆನ್ನುವುದು ಸರಿಯೇ ವಿಪ್ರ. ತಂದೆ ತಾಯಿಗೆ ಕಷ್ಟ ಕೊಟ್ಟವನು ಕಡು ಪಾಪಿ ಕೇಳ, ಕಡು ಪಾಪಿ ಕೇಳ. ಸಂತರಿಗೆ ಸಂಕಟವಿತ್ತು ಅಂತಸವನ್ನು ಪಡುವವನು ದೇವರೇ. ಧರ್ಮವಂತರ ಮೇಲೆ ದಯವಿಲ್ಲದವನು ದೇವರೇ. ಸತ್ಯಸಂತರಿಗೆ ಸಂಕಟ ಕೊಟ್ಟು ಸಂತಸ ಪಡುವನು ದೇವರೇ. ಧರ್ಮವಂತರ ಮೇಲೆ ದಯವಿಲ್ಲದವನು ಅವ ದೇವರೇ. ಒಪ್ಪಲಾರೆ ಈ ಸತ್ಯವ, ಬಿಡು 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 ಇದು ಮಿಥ್ಯವ. ಗುರುವನು ಕಾಡಿದ ಮೂಢನನು ದೇವರೆನ್ನುವೆಯ ವಿಪ್ರ. ತಂದೆಗೆ ಕಷ್ಟವ ಕೊಟ್ಟವನ
ವಿಪ್ರೋತ್ತಮ, ಧರ್ಮವಂತರ ಮೇಲೆ ದಯವಿಲ್ಲದವನು, ಸತ್ಯವಂತರಿಗೆ ಸಂಕಟ ಕೊಡುವನು, ಎತ್ತವರಿಗೆ ನೋವನ್ನುಂಟು ಮಾಡುವನು, ಗುರುವನ್ನು ನೇಣುಗಂಬದ ಮುಂದೆ ನಿಲ್ಲಿಸುವನು, ದ್ರೋಹಿಯೇ ಹೊರತು ದೇವನಲ್ಲ. ಏನು ಹೇಳಿದೆ? ಭಗವಂತನಂತೆ, ಶ್ರೇಷ್ಠನಂತೆ, ಅವನ ಬಿಟ್ಟು ಮತ್ತೊಬ್ಬರಿಲ್ಲವಂತೆ. ಅಯ್ಯ, ವೇದಶಾಸ್ತ್ರಗಳನ್ನು ಸದಾಕಾಲ ಅಭ್ಯಾಸ ಮಾಡಿ ಉಪನಿಷತ್ತುಗಳನ್ನು ತಿಳಿದು ತಿಳುವಳಿಕೆ ಇತ್ತು ನಿನ್ನಂತವನ ಬಾಯಿಂದ ಇಂಥ ಮಾತನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ಕೇಳು, ನನ್ನ ಈ ನಾಡಿನಲ್ಲಿ ಯಾರಾದರೂ ತಂದೆ ತಾಯಿಗಳಿಗೆ ಕಷ್ಟ ಕೊಟ್ಟಿದ್ದರೆ ಅವರ ಕೈ ಕಡಿಸುತ್ತಿದ್ದೆ. ಯಾರಾದರೂ ಗುರುವನ್ನು ಕಾಡಿಸಿದ್ದರೆ ಅವರ ಕಾಲು ಕತ್ತರಿಸುತ್ತಿದ್ದೆ. ಯಾರಾದರೂ ಸತ್ಯವಂತರಿಗೆ ಸಂಕಟ ತಂದಿದ್ದರೆ ಅವರಿಗೆ ಅನ್ನ ನೀರಿಲ್ಲದೆ ಅಲಸುತ್ತಿದ್ದೆ. ದೇವನಂತೆ ದೇವರು, ಅವನ್ಯಾವ ದೇವರಯ್ಯ? ಆರೋಗ್ಯ ಕೊಡುವನು ಸೂರ್ಯದೇವ ದೇವರು, ಕಳಂಕ ತೊಳೆವ ಚಂದ್ರನು ದೇವರು, ದುಷ್ಟ ಶಕ್ತಿಗಳಿಂದ ಮಾನವರನ್ನು ಕಾಪಾಡುವ ಅಂಗಾರಕ ದೇವರು, ವಿಶಿಷ್ಟವಾದ ಬುದ್ಧಿ ಕೊಡುವ ಬುದ್ಧಿದೇವ ಬುಧನು ದೇವರು, ಬಲವೆಂದರೆ ಗುರುವು, ದೆಸೆಯೆಂದರೆ ಶುಕ್ರ, ಅಲ್ಪವಾದ ಉತ್ತಮವಾದ ಫಲಗಳನ್ನು ಕೊಡುವಂತ ರಾಹು ಕೇತುಗಳು ದೇವರೇ ಹೊರತು ನೀನು ಹೇಳುತ್ತಿರುವೆಯಲ್ಲ ಆ ನಿನ್ನ ಶನಿ ದೇವರೇ ಅಲ್ಲ. ಕೇಳು, ಇನ್ನೊಂದು ಬಾರಿ ನೀನಲ್ಲ, ಮತ್ತೊಬ್ಬರಲ್ಲ, ಮಗದೊಬ್ಬರಲ್ಲ, ಯಾರಾದರೂ ನನ್ನ ಮುಂದೆ ಆ ಶನಿ ಹೆಸರನ್ನೆತ್ತಿದರೆ ನಿಮ್ಮ ನಾಳಿಗೆ ಕತ್ತರಿಸಿ ಕಾಡಿಗೆ ಬಿಸಾಡಿಬಿಡ್ತೇನೆ, ಎಚ್ಚರ. ಹೀಗೆ ಆ ವಿಕ್ರಮ ರಾಜ ಕುಳಿತು ಮಾತನಾಡುತ್ತಿರುವ ಸಮಯ ಗಳಿಗೆ, ಶುಭಗಳಿಗೆ, ಕೆಟ್ಟಗಳಿಗೆ ಎಂಬುದಿದೆ. ಈ ವಿಕ್ರಮನ ನುಡಿಗಳು ಎಲ್ಲಿಗೆ ಗೋಚರವಾಯಿತಂದರೆ, ಅತ್ತ ದೇವಲೋಕ ಪಶ್ಚಿಮಾಭಿಮುಖವಾಗಿ ಕುಳಿತಿರುವ ಚತುರ್ಭುಜಧಾರಿ, ದಂಡಧಾರಿ, ಶಕಟವಾಹನ ರೂಢ, ಖಗವಾಹನ ಶನಿದೇವನ ಕರ್ಣ ಮುಟ್ಟಿತೋ ವಿಕ್ರಮನ ನುಡಿಗಳು. ತುಳಸಿ ಮಾಲಾಧಾರಿಯಾಗಿ ಕಪ್ಪು ವಸ್ತ್ರವನ್ನು ಧರಿಸಿ ನೀಲವರ್ಣದವನಾಗಿ ರುದ್ರನಂತ ನೇತ್ರಗಳು, ಅಗ್ನಿಯಂತ ತೇಜಸ್ಸು, ಜಗದೆಲ್ಲ ಜೀವಶಕ್ತಿಯು ಒಟ್ಟಾದಂತ ದೇಹಾಕೃತಿ, ಚತುರ್ಭುಜಗಳು, ಕರದಲ್ಲಿ ದಂಡ, ಬಿಲ್ಲು, ಬಾಣ, ಗದೆ, ಧನಸ್ಸು ಎಲ್ಲವನ್ನು ಹಿಡಿದು ಶಾಂತ ಚಿತ್ತನಾಗಿ ಕುಳಿತಿದ್ದ ಶನೇಶ್ವರ. ಅವನ ಮುಂದೆ ಅವನ ಧರ್ಮಪತ್ನಿಯಾದಂಥ ಜ್ಯೇಷ್ಠಾದೇವಿ ಮನಸ್ಸಿನಲ್ಲಿಯೇ ಲೋಕದ ಸಂಕಲ್ಪವನ್ನು ನೆನೆಯುತ್ತ ಕುಳಿತಿದ್ದ ಭಗವಂತ ವಿಕ್ರಮನಾಡದ ನುಡಿಯನ್ನು ಕೇಳಿ ಥಟ್ಟನೆ ಕಣ್ಬಿಟ್ಟ. ಯಾವುದೇ ಕುಚೋದ್ಯದ ಕುಹಕದ ನುಡಿಗಳು ಸಪ್ತಲೋಕದಲ್ಲಿ ಯಾವ ಲೋಕದಿಂದ ಈ ನುಡಿಗಳು ಕೇಳಿ ಬರುತ್ತಿವೆ? ಗೋಲೋಕ, ಮಾಳವ ದೇಶ, ಉಜ್ಜಯಿನಿ ಪಟ್ಟಣ, ವಿಕ್ರಮ ಎಲ್ಲಾ ದುರ್ಹತ್ಮ, ಅಲ್ಪಾಯು ಮಾನವ ದೈವ ಶಕ್ತಿಯನ್ನು ವಿಮರ್ಶೆ ಮಾಡುತ್ತಿರುವೆ. ಕೇಡುಗತನಕ್ಕೆ ಕೂಡಿತು ದುರ್ಬುದ್ಧಿ ಎಂಬಂತೆ ನಿನ್ನ ಅವಸಾನವನ್ನು ನೀನೇ ಹುಡುಕುತ್ತಾ ಬರುತ್ತಿರುವೆ ಆ ವಿಕ್ರಮ. ನಾನೇ ಧರ್ಮವಂತನೆಂಬ ದುರಹಂಕಾರವೋ, ಪೂರ್ವ ಜನ್ಮ ಪುಣ್ಯ ಬಲದಿಂದ ಒದಗಿ ಬಂದಂತ ಆ ಪಟ್ಟಾಧಿಕಾರದ ಅಹಮ್ಮಿಕೆಯೋ ನನ್ನನ್ನು ಜರಿಯುತ್ತಿರುವೆ ಆ ವಿಕ್ರಮ. ಇಲ್ಲಿಯೇ ಕುಳಿತು ನಿನಗೆ ಕಷ್ಟವನ್ನು ಕೊಟ್ಟರೆ ಈ ಲೋಕವೀಕ್ಷಣೆ ಮಾಡುವುದಿಲ್ಲ, ಸಮಕ್ಷಮ ಬರುತ್ತೇನೆ. ಜೈ ಕಲಿಮಾಯ ಖಗವಾಹನವನ್ನು ಏರುತ್ತಾ ಬಂದನಾಗ ಭಗವಂತ.
ಸಲ್ಲಿಸುತ್ತ ನಿಂತನಾಗತ ಬ್ರಹ್ಮದೇವ ತಿರುಗಿ ನೋಡಿದ ಸಿದ್ದೇಶ್ವರನು ಅನ್ನ ತಿರುಗಿದ ಶಿವತಾನು ಲೋಕಗಳು ಗಣಗಳ ನಡುಗುತ್ತ ಜಲದಲ್ಲಿ ಬಂದ ದೇವ ಶನಿದೇವ ಆ ಶಿಲಿನ ಆರ್ಭಟವನ್ನು ತೋರುತ್ತಾ ಸಾಗರ ಉಕ್ಕುವ ತೆರದಲ್ಲಿ ಬಂದು ಆಸ್ಥಾನದಲ್ಲಿ ಥಟ್ಟನೆ ಪ್ರತ್ಯಕ್ಷನಾದ ಶ್ರೀದೇವರ ಪಾದಕ್ಕೆ ಗೋವಿಂದ ಗೋವಿಂದ ಛಾಯಾತನಿನ ಪಾದಕ್ಕೆ ಗೋವಿಂದ ಗೋವಿಂದ ಆದಿತ್ಯಾದಿ ನವಗ್ರಹ ಪಾದಕ್ಕೆ ಗೋವಿಂದ ಗೋವಿಂದ ಭಗವಂತ ಪ್ರತ್ಯಕ್ಷನಾದ ಕ್ಷಣ ನಿಂತ ನೆಲವೇ ಒಂದು ಕ್ಷಣ ಗುಡುಗಿದಂತಾಯಿತು. ಇಡೀ ಉಜ್ಜಯಿನಿ ಪಟ್ಟಣ ಪ್ರಳಯಕ್ಕೆ ಸಿಲುಕಿದಂತೆ ನಡುಗಿತು. ಕೆಲವರು ಮೂರ್ಛಿತರಾದರು, ಕೆಲವರು ಹೋಡ ಹೊತ್ತಿದರು, ಕೆಲವರು ಶಿಲೆಯಂತ ನಿಂತರು. ಸಿಂಹಾಸನದ ಮೇಲೆ ಕುಳಿತಿದ್ದ ಮಹಾನುಭಾವ ವಿಕ್ರಮ ರಾಜ ನೋಡಿದವನೇ ಆಶ್ಚರ್ಯಚಕಿತನಾದ, ದಿಗ್ಮೂಢನಾದ. ಇಲ್ಲ, ಇದಾವ ದಿವ್ಯ ಶಕ್ತಿ ಇದ್ದಕ್ಕಿದ್ದಂತೆ ಬಂದು ನನ್ನ ಸಭೆಯಲ್ಲಿ ಪ್ರತ್ಯಕ್ಷವಾಯಿತಲ್ಲ. ಹೇ, ಯಾರು ನೀನು? ಆಗ ನಕ್ಕ ಭಗವಂತ, ಯಾರು ನೀನು? ವಿಕ್ರಮ, ಇದುವರೆಗೂ ಮದ ತುಂಬಿದ ದೇಹವತ್ತು ಸಿಂಹಾಸನದಲ್ಲಿ ಕುಳಿತು ಅವನಾವನಾಶನೇಶ್ವರ ಎನ್ನುತ್ತಿದ್ದ ಎಲ್ಲ ಆ ಛಾಯಾತನೆಯ ಸೂರ್ಯ ಸುಕುಮಾರ ಸಪ್ತಮಗ್ರಹ ತೇಜ ಕಲಿಯುಗದ ದೈವ ಶನೇಶ್ವರನು ನಾನೇ. ಎಲ್ಲ ಮೂಢ, ನನ್ನ ಸಂಕಲ್ಪ ವಿಮರ್ಶೆ ಮಾಡಿದೆಯ? ಜನನ ಮರಣಗಳ ನಡುವೆ ಬಿದ್ದು ನರಳಾಡುತ್ತ ರೋಗ ರುಜಿನಗಳ ಗೂಡಾಗಿ ಒಂದಲ್ಲ ಒಂದು ದಿನ ಪಂಚಭೂತದಲ್ಲಿ ಲೀನವಾಗುವ ದೇಹವಂತ ನೀನು ಜನನ ಮರಣವನ್ನೇ ಗೆದ್ದು ತ್ರಿಮೂರ್ತಿಗಳ ಆಶೀರ್ವಾದವನ್ನೇ ಪಡೆದು ಮುಕ್ಕೋಟಿ ದೇವರ್ಗಳ ದಿವ್ಯ ಶಕ್ತಿಯನ್ನು ಒಳಗೊಂಡಿರುವ ನನ್ನನ್ನು ನೀಚ ಎಂದೆಯೇನೋ ಕ್ಷುಲ್ಲಕ ದೊರೆಯೇ. ಓಹೋ, ನಿನಗೊದಗಿ ಬಂದಿರುವ ಕೇಡುಗತನ, ನಿನ್ನ ಸಮಯ ಕೆಟ್ಟದ್ದಾಗಿದೆ ವಿಕ್ರಮ. ನನ್ನ ವಿಮರ್ಶೆ ಮಾಡಿದ ನಿನಗೆಂತ ಕಡು ಕಷ್ಟ ಬರಲಿದೆ ಗೊತ್ತೇ? ನೋಡುತ್ತಿರು ನಿನ್ನ ಗತಿ ಏನಾಗುತ್ತದೆ. ಒಂದು ಕ್ಷಣಕ್ಕೆ ಸಿಂಹಾಸನದಿಂದ ಇಳಿದು ಓಡೋಡಿ ಬಂದು ಮಂಡಿಯೂರಿ ಕೈ ಮುಗಿದ. ಅಯ್ಯ ಮಹಾನುಭಾವ ಶನೇಶ್ವರ, ಮನೋದೇವತೆ ನೀನು. ಹೆಸರೇಳಿದಾಕ್ಷಣ ಪ್ರತ್ಯಕ್ಷನಾಗಿ ಬಿಟ್ಟೆಯ ನನ್ನಪ್ಪ. ಅಯ್ಯೋ ಅಯ್ಯೋ, ನನ್ನಿಡೀ ಜೀವನದಲ್ಲಿ ಪರರ ನಿಂದಿಸಿದವನಲ್ಲ, ಅರಿಯದೆ ವಿಮರ್ಶೆ ಮಾಡಿದವನಲ್ಲ. ಇಂದು ನನ್ನ ಮುದ್ದ ಬುದ್ಧಿಗೇನಾಗಿತ್ತು ನನ್ನಪ್ಪ. ಅಪ್ಪ, ನಾನು ಗೊತ್ತಿಲ್ಲದೆ ಅರಿಯದೆ ಗೈದ ಅಪರಾಧವಿದು ನನ್ನಪ್ಪ. ಅಯ್ಯ, ಕೋಪ ಮಾಡಬೇಡ ನನ್ನಪ್ಪ. ಮುನಿದರೆ ನೀನು ಉಳಿವೆನೆ ನಾನು, ದಯ ತೋರೋ ಶನಿದೇವ. ಮುನಿದರೆ ನೀನು ಉಳಿವೆನೆ ನಾನು, ದಯವನು ತೋರೋ ಶನಿದೇವ. ಅರಿಯದ ಗೈದೆ ಅಪರಾಧವನು ಮನ್ನಿಸಿ ಕಾಯೋ ಮಹಾನುಭಾವ. ಅರಿಯದ ಗೈದೆ ಅಪರಾಧವನು ಮನ್ನಿಸಿ ಕಾಯೋ ಮಹಾನುಭಾವ. ಮುನಿದರೆ
ನಾನು ಮಾಳವ ದೇಶದ ಅಧಿಪತಿ, ಧರ್ಮದಿಂದ ಈ ಸಾಮ್ರಾಜ್ಯವನ್ನು ಪಾಲನೆ ಮಾಡ್ತೇನಪ್ಪ. ಸಾಮಾನ್ಯವಾಗಿ ತಂದೆ ತಾಯಿಗಳಿಗೆ ನೋಯಿಸುವಂತ ಮಕ್ಕಳಿಗೆ ಕೊಡಬಹುದಾದ ಶಿಕ್ಷೆ, ಗುರುವನ್ನು ಕಾಡಿಸಿದ ಶಿಕ್ಷರಿಗೆ ಕೊಡಬಹುದಾದ ಶಿಕ್ಷೆ, ಬಂಧು ಬಾಂಧವರನ್ನು ನೋಯಿಸಿದವರಿಗೆ ಕೊಡಬಹುದಾದ ಶಿಕ್ಷೆ ಏನೆಂದು ವಿಮರ್ಶೆ ಮಾಡುವ ಬರದಲ್ಲಿ ನಿನ್ನ ವಿಚಾರವನ್ನ ಬಳಸಿಕೊಂಡು ಬಿಟ್ಟನಪ್ಪ. ಶನೇಶ್ವರ, ತಪ್ಪಾಯಿತು, ಅಪರಾಧವಾಯಿತು, ಅನವರತ ನನ್ನ ಅನಂತ ಅಪರಾಧಗಳನ್ನು ಮನ್ನಿಸಿ ನನ್ನನ್ನು ಕಾಪಾಡು ಎಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ. ದಕ್ಕ ಭಗವಂತ ವಿಕ್ರಮ, ಸಾಮಾನ್ಯ ಸೇವಕ ನುಡಿದ ಮಾತಲ್ಲವಿದು, ಬುದ್ಧಿಗೇಡಿಯೊಬ್ಬ ನುಡಿದ ಮಾತಲ್ಲವಿದು, ದಾರಿ ಹೋಕನೊಬ್ಬ ನುಡಿದ ಮಾತಲ್ಲವಿದು. ನಾಡನಾಳುವ ದೊರೆ, ಸಕಲ ಶಾಸ್ತ್ರ ತಿಳಿದವನು, ಅರಿತವನು, ನುರಿತವನು, ದೈವ ಭಕ್ತ ನೀನು ನನ್ನನ್ನು ನಿಂದಿಸಿದ ಮೇಲೆ ಬಿಡುವೆನೇನೋ. ಜನ್ಮರಾಶಿಯ ಪ್ರವೇಶ ಮಾಡಿ ನಾಡ ಬಿಡಿಸಿ ಕಾಡಿಗಟ್ಟುವೆ, ಅನ್ನ ನೀರಿಗೆ ನಿಲ್ಲಲಿಸಿ ಕರಚರಣವ ಕಡಿಸಿ ರಕ್ತದ ಮಡುವಲಿ ಒರಳಾಡಿಸಿ ಜಗದಲ್ಲಿ ನರಕವ ತೋರುರಲಿರದೆ ಎನ್ನ ಮಾತೆ ಛಾಯಾದೇವಿ ಪಾದದಾಣೆ, ಎಲ್ಲ ಪಿತರವಿಯ ಪಾದದಾಣೆ, ಎಲ್ಲ ಗುರುಪಾದ ಸಾಕ್ಷಿ ಬಿಡರೋ ನಿಲ್ಲ ವಿಕ್ರಮ. ಒಂದಲ್ಲ ಎರಡಲ್ಲ 7.5 ವರ್ಷ ವಿಕ್ರಮ ನಾಡ ಬಿಡಿಸಿ ಕಾಡಿಗಟ್ಟಿ ಅನ್ನ ನೀರಿಗೆ ಅಲಸಿ ಕಳ್ಳ ನೆನೆಸಿ ಪಟ್ಟ ಕಟ್ಟಿ ಕರಚರಣಗಳ ಕಡಿಸಿ ಎತ್ತರ ಮಡುವಲ್ಲಿ ನಿನ್ನ ಒರಳಾಡಿಸಿ ಈ ಬದುಕೆ ಬೇಡ ನನ್ನಪ್ಪ, ಪ್ರಾಣವೇ ಹೋಗಲಿ ಎನ್ನುವಷ್ಟರ ಮಟ್ಟಿಗೆ ನಾ ಮಾಡದಿದ್ದರೆ ನನ್ನ ತಾಯಿ ಛಾಯಾದೇವಿಯ ಪಾದ ಸಾಕ್ಷಿ ಜೈ ಕಲಿಮಾಯೆ ಎಂದು ಭಗವಂತ ಅದೃಶ್ಯನಾಗಿದ್ದಾನೆ. ಶನಿದೇವರ ಪಾದಕ್ಕೆ ಗೋವಿಂದ, ಛಾಯಾತನೆಯ ಪಾದಕ್ಕೆ ಗೋವಿಂದ.